ಬೆಳಗಾವಿಯಲ್ಲಿ ಪ್ರತಿಷ್ಠಾಪಿಸಿರುವಂತಹ ಒಂದು ವಿಶಿಷ್ಟವಾಗಿರುವಂತಹ ಗಣೇಶ ಮೂರ್ತಿಯನ್ನು ನಿಮಗೆ ತೋರಿಸುವ ಪ್ರಯತ್ನ. ಈ ಗಣೇಶ ಮೂರ್ತಿಯನ್ನು ಹುಣಸೆಕಾಳು ಬಳಸಿ ಮೂರ್ತಿಯನ್ನು ತಯಾರಿಸಿದ್ದಾರೆ ನೋಡಿ. ಚತುರ್ಥಿಯಂದು ಈ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಎಲ್ಲರ ಗಮನ ಸೆಳೆದಿದೆ ಎನ್ನಬಹುದು. ಈ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ತಯಾರಿಸಿದವರು ಹಳೆ ಗಾಂಧಿನಗರದ ಶಿಲ್ಪಿ ಸುನಿಲ್ ಸಿದ್ದಪ್ಪ ಆನಂದಾಚೆ ಎಂಬುವರು. ಈ ಮೂರ್ತಿಯ ರೂವಾರಿ ಎನ್ನಬಹುದು. ಕಳೆದ ವರ್ಷ ರುದ್ರಾಕ್ಷಿಯಿಂದ ಗಣೇಶ ಮೂರ್ತಿ ತಯಾರಿಸಿದ್ದ ಇವರು ಈ ಬಾರಿ ಹುಣಸೆಕಾಳು ಬೀಜಗಳನ್ನು ಉಪಯೋಗಿಸಿ ಈ ಬೃಹತ್ ಗಣೇಶ ಮೂರ್ತಿಯನ್ನು ತಯಾರಿಸಿದ್ದಾರೆ ನೋಡಿ ಸ್ನೇಹಿತರೆ. ಇದಕ್ಕೆ ಇವರು 2,21,111 ಹುಣಸೆ ಬೀಜ ಬಳಸಿ 35,000 ವೆಚ್ಚದಲ್ಲಿ ಮತ್ತು ತನ್ನ ಮನೆಯವರು ಮತ್ತು ನೆರೆಹೊರೆಯವರ ಸಹಕಾರದಿಂದ 1 ತಿಂಗಳಲ್ಲಿ ಈ ಮೂರ್ತಿಯನ್ನು ತಯಾರಿಸಿದ್ದಾರೆ. ಅಂದಾಗೆ ಈ ಗಣೇಶ ಮೂರ್ತಿಯು ಬೆಳಗಾವಿಯ ಮಾಳಿಗಲ್ಲಿಯಲ್ಲಿ ಈ ತರಹ ಬೃಹತ್ ಹುಣಸೆ ಬೀಜಗಳಿಂದ ತಯಾರಿಸಿದ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ನೋಡಿ ವೀಕ್ಷಕರೇ. ಇಂತಹ ಇನ್ನಷ್ಟು ವಿಶೇಷವಾದ ಗಣೇಶ ಮೂರ್ತಿಗಳ ದರ್ಶನವನ್ನು ನಿಮಗೆ ತೋರಿಸುವ ಪ್ರಯತ್ನ ಮಾಡುತ್ತೇನೆ. ಹಾಗೆ ನಿಮ್ಮ ಸಹಕಾರ ಈ ನನ್ನ ಚಾನಲ್ ಮೇಲೆ ಇರಲಿ. ಹಾಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬರ್ ಆಗಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ನಮಸ್ಕಾರ.